ಪ್ರಭು, ನಾವು ಇನ್ನೊಂದು ಡಿಸ್ಕಸ್ ಮಾಡ್ಬೋದು ಇಲ್ಲಿ. ಅವರು ಜಲಕಾರಕ ಅಂತ ನೀವು ಕೂಡ ಹೇಳ್ತಾ ಇದ್ರಿ, ನೀರಿನ ಮೇಲೆ ಸಮಸ್ಯೆ ಅಂಡ್ ಸಮುದ್ರದಲ್ಲಿ ಏನಾದ್ರು ವ್ಯತ್ಯಯ ಅನ್ನುವಂಥದ್ದು ಒಂದೇ ಆಗಲ್ಲ. ಹಂಗೆ ನೋಡೋದಾದ್ರೆ ಈಗ ನೋಡಿ, ಇರಾನ್ ನಲ್ಲಿ ಹರ್ಮೋಸ್ ಜಲಸಂಧಿಯಲ್ಲಿ ಏನಿದೆ ಅದನ್ನ ಬ್ಯಾನ್ ಮಾಡ್ಬಿಟ್ರೆ ನಮಗೆಲ್ಲ ಪ್ರಾಬ್ಲಮ್ ಅಂತ ಹೇಳಿದ್ರು. ಸೊ ಒಂದಕ್ಕೊಂದು ಲಿಂಕ್ ಹೆಂಗ್ ಸಿಗ್ತಾ ಇದೆ ನೋಡಿ. ಡೆಫಿನೆಟ್ಲಿ ಎಸ್, ಈಗ ದೇಶಗಳ ನಡುವೆ ಯುದ್ಧದ ವಾತಾವರಣ ಅಂಡ್ ಚಂದ್ರ ಮನೋಕಾರಕ ಮತ್ತು ಜಲಕಾರಕ ಇರೋದ್ರಿಂದ ಅದೊಂದು ಜಲಸಂಧಿಯನ್ನ ಬಂದ್ ಮಾಡ್ಬಿಟ್ರೆ ಇಡೀ ವಿಶ್ವದಲ್ಲಿ ಬೆಲೆಯಲ್ಲಿ ವ್ಯತ್ಯಯ ಆಗ್ಬಿಡುತ್ತೆ, ಉಸಿರುಗಟ್ಟಿಸುವ ವಾತಾವರಣ ಇರುತ್ತೆ. ಸೊ ಅದು ಲಿಂಕ್ ಹೆಂಗ್ ಆಗ್ತಾ ಇದೆ ನೋಡಿ ಅಂತ. ಇನ್ನೊಂದೇನೆ, ನಾಗರಾಜ್ ನಮಸ್ಕಾರ. ನಮಸ್ಕಾರ, ಹೇಳಿ. ಸೊ ನಾಗರಾಜ್ ಅವ್ರು ಹೇಳಕ್ಕೆ ಪ್ರಯತ್ನ ಪಟ್ಟರು ರಾಜಕೀಯದಲ್ಲಿ ವ್ಯತ್ಯಾಸ ಅಂತ. ಸೊ ಹಾಗೆ ಸ್ವಲ್ಪ ಡ್ರಾಪ್ ಮಾಡೋರು ಏನಕ್ಕಿಂತ ಗೊತ್ತಿಲ್ಲ. ರಾಜಕೀಯದಲ್ಲಿ ವ್ಯತ್ಯಾಸಗಳು ಅಂತ ನಾಗರಾಜ್ ಅದನ್ನೇ ತಗೊಂಡೆ. ಈಗ ಇದು ರಾಜಕೀಯ ವ್ಯತ್ಯಾಸ ಅಂತ ಬಂದಾಗ ನೋಡಿ, ಎಲ್ಲೆಲ್ಲಿ ಗೋಚಾರಗಳಾಗುತ್ತೋ ಅಲ್ಲೂ ಸಹ ಸೂರ್ಯ ಚಂದ್ರನ ರಾಜ ಮಂತ್ರಿಯ ಸ್ಥಾನದಲ್ಲಿ ನಾವು ನೋಡ್ತಿರ್ತೀವಿ. ಈ ಥರ ಸ್ಥಾನಗಳು ಬಂದಾಗ ನಮ್ಮ ಕರ್ನಾಟಕದಲ್ಲೂ ಸಹ ನನ್ನ ಪ್ರಕಾರದಲ್ಲಿ ಈ ಗ್ರಹಣದ ಎಫೆಕ್ಟು 100% ಯುಗಾದಿ ಹಬ್ಬ ಆದ ನಂತರದಲ್ಲಿ ಇದರ ಎಫೆಕ್ಟ್ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ಓಕೆ, ಸಾರಿ ಫಾರ್ ದ ಇಂಟರಪ್ಟ್ ಗುರುಗಳೇ. ಈ ಪರಿಣಾಮ ಮತ್ತು ಪ್ರಭಾವ ಮಾತಾಡ್ಬೇಕಾದ್ರೆ ಕೇಳ್ತಾ ಇದೀನಿ. ಅದಕ್ಕೋಸ್ಕರ ನಮ್ಮಲ್ಲಿ ಜಾಸ್ತಿ ಹೊತ್ತು ಕಾಣಲ್ಲ ಅಂತ ನೀವು ಹೇಳಿದ್ರಿ. ಅದರ ನಡುವೆ ನಮಗೆ ಕಾಣದೆ 20-21 ನಿಮಿಷನೋ 25 ನಿಮಿಷನೋ ಒಂದು ಗ್ರಹಣ ಆದ್ರೆ ಅದರ ಪರಿಣಾಮ ಅಥವಾ ಪ್ರಭಾವ ಅದು ಒಳ್ಳೆಯದೋ ಕೆಟ್ಟದೋ ಪರವಾಗಿಲ್ಲ, ಎಷ್ಟು ದೀರ್ಘಾವಧಿ ಇರುತ್ತೆ, ಎಷ್ಟು ಸಮಯ ಇರುತ್ತೆ? ಒಂದು ಗ್ರಹಣದ ಒಂದು ಸ್ಪರ್ಶ ಅಥವಾ ದೋಷ ಅದನ್ನೇ ಹೇಳಿದ್ದು 6 ತಿಂಗಳ ಕಾಲದೂ ಸಹ ಅದು ಅದರ ಎಫೆಕ್ಟ್ ಇರುತ್ತೆ. ಒಂದು ಗ್ರಹಣದ ಪರಿಣಾಮ 6 ತಿಂಗಳು, ಮತ್ತೆ 6 ತಿಂಗಳ ಒಳಭಾಗದಲ್ಲಿ 6 ತಿಂಗಳ ಶ್ರೇಷ್ಠ ಮಾಸಗಳು 6 ತಿಂಗಳ ಒಳಭಾಗದಲ್ಲಿ ಒಂದು ಗ್ರಹಣ ಆಯ್ತು ಅಂತ ಗಂಡಾಂತರ ಅಂತ ಹೇಳುತ್ತೆ. ಈಗ ನಮ್ಗೆ ಗ್ರಹಣ ಬಂದಿದ್ದು ಚಂದ್ರಗ್ರಹಣ 6 ತಿಂಗಳಲ್ಲಿ ಮಧ್ಯಭಾಗದಲ್ಲೇ ಬಂದಿರುವಂಥದ್ದು. 2 ಚಂದ್ರಗ್ರಹಣವೇ ಬಂದಾಗ ಕರ್ನಾಟಕದ ರಾಜಕೀಯದಲ್ಲೂ ಸಹ ಏರುಪೇರುಗಳಾಗಿ ಸ್ಥಾನ ಪಲ್ಲಟಗಳಾಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಅದನ್ನ ನಾಗರಾಜ್ ಶರ್ಮಾ ಅವ್ರು ಸ್ವಲ್ಪ ಅದನ್ನ ಹೇಳಲಿಕ್ಕೆ ಇದು ಮಾಡಿದ್ರು. ಸ್ಥಾನ ಪಲ್ಲಟ ಆಗತ್ತೆ, ರಾಜಕೀಯದಲ್ಲಿ ಸ್ಥಾನ ಪಲ್ಲಟ, ರಾಜಕೀಯದಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ಆಗುವಂಥ ಸಾಧ್ಯತೆಗಳು ಇದರ ಪ್ರಭಾವದಲ್ಲಿ ಆಗತ್ತೆ. ಈಗ ನೀವಿಷ್ಟೊತ್ತು ರಾಶಿ ಅಂತ ಮಾತಾಡಿದ್ರಿ, ನಕ್ಷತ್ರಗಳ ಬಗ್ಗೆ ನೋಡ್ಬೋದು. ಓಕೆ, ಸ್ಥಾನ ಪಲ್ಲಟ ಅಂತಾನೆ ಅಂದ್ಕೊಂಡ್ರಿ. ನಮ್ಮ ರಾಜಕೀಯ ಅಂತಲೇ ತಗೊಂಡಾಗ ಈಗ ಆಲ್ರೆಡಿ ಸಿಟ್ಟಿಂಗ್ ಯಾರಿದ್ದಾರೆ ಅವರ ನಕ್ಷತ್ರ, ಅವರ ರಾಶಿಯೂ ಕೂಡ ಅವರಿಗೆ ಪ್ರಭಾವವನ್ನ ಅಥವಾ ಒಳ್ಳೆ ಪರಿಣಾಮವನ್ನ ಬೀರಬೇಕಾದ್ರೆ ಏನ್ ಬದಲಾವಣೆ ಮಾಡಕ್ ಸಾಧ್ಯ ಆಗುತ್ತೆ ನೋಡಿ? ಒಂದು ರಾಜಕೀಯದ ಬದಲಾವಣೆಗಳು ಅಂತ ನಾವು ತೆಗೆದುಕೊಂಡಾಗ, ಈಗ ಅಧಿಕಾರದಲ್ಲಿರುವಂತಹ ವ್ಯಕ್ತಿಗಳ ತೆಗೆದುಕೊಂಡಾಗ, ಸಿದ್ದರಾಮಯ್ಯನವ್ರು ತೆಗೆದುಕೊಂಡಾಗ, ಹೆಸರು ಮೇಲೆ ತಗೊಂಡಾಗ ಅವ್ರದ್ದು ಶತಭಿಷ ನಕ್ಷತ್ರ ಕುಂಭರಾಶಿ, ಅವ್ರದ್ದು ನನ್ನ ಹತ್ರ ಒಂದು ಡೇಟ್ ಆಫ್ ಬರ್ತ್ ಇದೆ. ಅದು ತಗೊಂಡಾಗ ವೃಶ್ಚಿಕ ರಾಶಿ ಬರುತ್ತೆ. ವೃಶ್ಚಿಕ ರಾಶಿ ತೆಗೆದುಕೊಂಡಾಗ ಲಾಭ ಇದೆ, ಕುಂಭರಾಶಿ ತಗೊಂಡಾಗ ನಷ್ಟ ಇದೆ. ಅವ್ರ ಹೆಸರು ಮೇಲೆ ಅವರೇ ಹೇಳಿದ್ದಾರೆ ಓಪನ್ ಆಗಿ, ನಂದು ಹೆಸರೇ, ನನ್ನ ನಕ್ಷತ್ರನೇ ಇದೆ ಗೊತ್ತಿಲ್ಲ, ನಂಗೆ ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ, ಅಪ್ಪ ಅಮ್ಮ ಅವಾಗ ಬರ್ದಿಟ್ಟಿದೆ ಅಷ್ಟೇ ಅಂತ. ಅವಾಗ ವ್ಯವಹಾರನಾಮ ತೆಗೆದುಕೊಂಡಾಗ ಸಿದ್ದರಾಮಯ್ಯ ಅಂತ ತೆಗೆದುಕೊಂಡಾಗ, ಸಿದ್ದರಾಮಯ್ಯನವರಿಗೆ ಈ ಕುಂಭರಾಶಿಲಿದ್ದಾಗ ಮಿಶ್ರ ಫಲ ಇಂದ ಗೊಂದಲದಲ್ಲಿದ್ದಾರೆ ಅವರು. ಈಗ ಗೊಂದಲದಲ್ಲಿ ಹಿಂಗ್ ಮಾಡ್ಬೇಕಾ ಹಾಗೆ ಮಾಡ್ಬೇಕಾ ಈ ರೀತಿ ಗೊಂದಲಮಯವಾದಂತಹ ವಾತಾವರಣದಲ್ಲಿ ಇರೋದ್ರಿಂದ ಒಂದು ರೀತಿಯಾದಂತಹ ಸ್ಥಾನ ಪಲ್ಲಟ ಯುಗಾದಿ ಆದ ನಂತರದಲ್ಲಿ ಅಲ್ಪಾವಧಿಯ ಅಧಿಕಾರದ ತ್ಯಾಗ ಆಗುವಂತದ್ದು ಸಂಭವಗಳುಂಟು. ಕರೆಕ್ಟ್, ಸಂಭವ. ಓಕೆ, ನನಗೆ ಇನ್ನೊಂದು ಪ್ರಶ್ನೆ ನಾಗರಾಜ್ ಶರ್ಮಾ ಗುರೂಜಿ. ಈಗ ಇವ್ರು ಹೇಳಿದ್ರಿ ಅಂದ್ರೆ ವ್ಯವಹಾರದ ನಾಮವಾಗಿ ಸಿದ್ದರಾಮಯ್ಯ ಅವ್ರು ತಗೊಂಡ್ರೆ ಅಂತ ಹೇಳಿದ್ರು. ಓಕೆ, ರಾಜಕಾರಣವನ್ನ ಆಮೇಲೆ ಮಾತಾಡೋಣ. ಈಗ ಜನಸಾಮಾನ್ಯರು ಕುತ್ಕೊಂಡು ನೋಡ್ತಾ ಇರೋರ್ದು ಹೆಂಗಿರುತ್ತೆ ಕನ್ಫ್ಯೂಷನ್ ಅಂದ್ರೆ, ಮನೆಯಲ್ಲಿ ಹುಟ್ಟುವಾಗ ಒಂದು ಹೆಸರಿಟ್ಟಿರ್ತಾರೆ, ಸ್ಕೂಲಿಗೆ ಸೇರಿಸುವಾಗ ಮತ್ತೊಂದು ಹೆಸರನ್ನ ಇಟ್ಟಿರ್ತಾರೆ. ಹಾಗಾದ್ರೆ ನನಗೆ ಗ್ರಹಣದಿಂದ ಅಥವಾ ಇನ್ಯಾವುದೋ ಇದರಿಂದ ನನ್ನ ಪ್ರಭಾವವನ್ನ ಅಥವಾ ಪರಿಣಾಮವನ್ನ ನಾನು ಹೆಂಗ್ ತಿಳ್ಕೋಬೇಕು? ಹುಟ್ಟೆಸರಿಂದ ತಿಳ್ಕೋಬೇಕಾ ಅಥವಾ ನನಗೆ ಸ್ಕೂಲಿಗೆ ಕೊಟ್ಟಿರೋದು ಅಥವಾ ವ್ಯವಹಾರದ ಹೆಸರಿಂದ ತಿಳ್ಕೋಬೇಕಾ? ಜನ್ಮ ನಕ್ಷತ್ರ ಜನ್ಮ ರಾಶಿಯನ್ನು ಆಧಾರ ತೆಗೆದುಕೊಂಡು ಹೋಗಬೇಕೆ ಹೊರತಾಗಿ ಯಾವುದೇ ರೀತಿಯಾದಂತ ಒಂದು ನಕ್ಷತ್ರವನ್ನ ರಾಶಿಯನ್ನ ಅವ್ರ ಜನ್ಮ. ಗುರುಗಳೇ ದಯವಿಟ್ಟು ಕ್ಷಮಿಸಿ, ನಿಮ್ದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ನಾನು ವಾಪಸ್ ಬರ್ತೀನಿ. ಸೇಮ್ ಪ್ರಶ್ನೆ ನಿಮಗೆ ಪಾಸ್ ಮಾಡಿದ್ರೆ ಗುರುಗಳೇ. ಈಗ ನಮಗೆ ವ್ಯವಹಾರಕ್ಕೆ ಒಂದು ಹೆಸರು, ಹುಟ್ಟ ಹೆಸರೇ ಒಂದು, ಅದನ್ನೇ ಈಗ ಜ್ಯೋತಿಷ್ಯ ಏನ್ ಹೇಳುತ್ತೆ ಅಂದ್ರೆ, ಒಂದು ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿದ್ದಾಗ ಡೇಟ್ ಆಫ್ ಬರ್ತ್ ತೆಗೆದುಕೊಳ್ಬೇಕು. ನೀವು ಹೆಸರೇನಾರು ಇಟ್ಕೊಂಡಿರಿ, ಯಾವ ಸಮಯದಲ್ಲಿ ಜನನವಾಯಿತು, ಜನನವಾದಂತಹ ಲಗ್ನ ಸಮಯ ಯಾವುದು, ಯಾವ ಲಗ್ನದಲ್ಲಿ ಹುಟ್ಟಿದ್ರಿ, ಯಾವ ನಕ್ಷತ್ರ, ಯಾವ ರಾಶಿ, ಯಾವ ಲಗ್ನದಲ್ಲಿ ಬಂತು, ಜನನವಾಯಿತು, ಅದನ್ನ ನಾವು ತೆಗೆದುಕೊಳ್ತೀವಿ. ಗಣನೆಗೆ ತೆಗೆದುಕೊಳ್ಬೇಕಾಗಿರುವಂಥದ್ದೇ ಅದನ್ನ. ನಮ್ಮ ಜನನ ಕಾಲದ ಲಗ್ನ, ಜನನ ಕಾಲದ ನಕ್ಷತ್ರ, ಇದೆಲ್ಲವೂ ತೆಗೆದುಕೊಂಡು ಅವರ ಮನುಷ್ಯನ, ಆ ವ್ಯಕ್ತಿಯ
ವ್ಯಕ್ತಿತ್ವ, ಆ ಮನುಷ್ಯನ ರಾಶಿ ಭವಿಷ್ಯ ಇದೆಲ್ಲವೂ ಸಹ ತೆಗೆದುಕೊಳ್ಳುತ್ತೆ. ನನಗೆ ಜನನ ಕಾಲವೇ ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ಏನು ತೆಗೆದುಕೊಳ್ಬೇಕು ಅಂದ್ರೆ ವ್ಯವಹಾರನಾಮ ತೆಗೆದುಕೊಳ್ಬೇಕು. ನಕ್ಷತ್ರ ಅಂತ ಹೇಳ್ತಕ್ಕಂಥದ್ದು ಜನ್ಮ ಆದಾಗ ಬರ್ತಕ್ಕಂಥ ನಕ್ಷತ್ರಗಳೇ ಒಂದು ಯಾವುದೇ ಕಾರಣಕ್ಕೂ ಕೂಡ ಹೋಗ್ತಕ್ಕಂಥದ್ದಾಗತ್ತೆ. ಯಾವುದೇ ಕಾರಣಕ್ಕೂ ನಾವು ಅವರ ನಾಮ ನಕ್ಷತ್ರದ ಮೇಲೆ ಮಾಡ್ತಕ್ಕಂಥದ್ದು ಅಷ್ಟೊಂದು ಸಿಂಧು ಅಲ್ಲ. ಯಾಕಂದ್ರೆ ನಾನು ಜ್ಯೋತಿಷ್ ಶಾಸ್ತ್ರ ಏನ್ ಹೇಳ್ತೇನೆ ಅಂದ್ರೆ, ಜನ್ಮವಾದಾಗ ಅವರಿಗೆ ಏಕಾದಶಿ ದಿವಸದಲ್ಲಿ ಅದನ್ನ ಜನ್ಮವನ್ನ ಜನ್ಮ ಪತ್ರಿಕೆಯನ್ನು ಬರಿಬೇಕು ಅಂತ ಹೇಳ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರವಾಗಿ ಜನ್ಮವಾಗಿರುವಾಗ ನಕ್ಷತ್ರಗಳೇ ಬೇರೆ ಆಗಿರುತ್ತೆ, ಈಗ ಇಟ್ಟಿರ್ತಕ್ಕಂಥ ಹೆಸರೇ ಬೇರೆ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಅದನ್ನ ವಿಚಾರ ಮಾಡ್ತಕ್ಕಂಥದ್ದಲ್ಲ. ಹಾಗೆ ಇನ್ನು ರಾಜಕೀಯ ವಿಚಾರವಾಗಿ ನೀವು ತಾವು ಮಾತಾಡ್ತಾ ಇದ್ರಿ. ಹಾಗೆ ಏನು ಅಂತಂದ್ರೆ, ಯಾವುದೇ ಒಂದು ಕಾರಣದಲ್ಲಿಯೂ ಕೂಡ ರಾಜಕಾರಣ ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರಾಂತ್ಯಕ್ಕೆ ನಾವು ಗ್ರಹಣ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡ್ಲಿಕ್ಕೆ. ಯಾಕೆ ಅಂತಂದ್ರೆ, ಆ ನಕ್ಷತ್ರದಲ್ಲಿ ಭೂಮಂಡಲ ನವಮಂಡಲದಲ್ಲಿ ನಡೀತಕ್ಕಂತಹ ಕ್ರಿಯೆಯಾಗಿ ಅಥವಾ ಗ್ರಹಣ ಒಂದು ಕಡೆಯಿಂದಾಗಿ ಪ್ರಪಂಚಾದ್ಯಂತ ಎಲ್ಲದೂ ಕೂಡ ನಡೀತಕ್ಕಂಥದ್ದಾಗತ್ತೆ. ಆದ್ರೆ ಇಲ್ಲಿ ಜನರಲ್ ಆಗಿ ನಾವು ಇರ್ತಕ್ಕಂಥ ಪ್ರದೇಶವನ್ನ ಪ್ರಾಂತ್ಯವನ್ನು ತೆಗೆದುಕೊಂಡು ಹೋದ್ರೆ ಅವರವರ ನಕ್ಷತ್ರ ಆಧಾರಿತವಾಗಿ ನಾವು ರಾಜಕಾರಣವನ್ನು ವಿಶ್ಲೇಷಣೆ ಮಾಡಬಹುದು. ಈಗ ನಾವು ಸಿದ್ದರಾಮಯ್ಯನವ್ರದ್ದಾಗಿರ್ಬೋದು, ಬೇರೆಯವ್ರದ್ದಾದ್ರೂ ಯಾರದೇ ಒಂದು ನಕ್ಷತ್ರಗಳನ್ನು ವಿಚಾರ ತೆಗೆದುಕೊಂಡು ಹೋದಾಗ ಮಾತ್ರ ಖಂಡಿತವಾಗಿ ಇದನ್ನ ಮಾತಾಡ್ಬೋದು ನಾವು. ಆದ್ರೆ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗತ್ತಂತ ಸದ್ಯ. ಅಂದ್ರೆ ಅವರಿಗೆ ಸ್ಥಾನವನ್ನ ಬಿಡ್ತಕ್ಕಂತ ಒಂದು ಕಾರಣಗಳು ಬರಬಹುದು, ಆದರೆ ಅವರದ್ದೇ ಆದಂತ ರೀತಿಯಲ್ಲಿ ಬೇರೆ ರೀತಿಯಾದಂತಹ ಒಂದು ವಿಚಾರಗಳನ್ನು ನಡೆದುಕೊಂಡು ಹೋಗೋದಕ್ಕೋಸ್ಕರವಾಗಿ ತಮ್ಮ ಸಿದ್ದರಾಮಯ್ಯರು ತಮ್ಮ ಸ್ಥಾನವನ್ನು ತ್ಯಾಗ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು ಅಷ್ಟೊಂದು ಹೆಚ್ಚಿನ ರೀತಿಯಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಕೆಲವೊಂದು ವಿಚಾರಗಳು ಅಥವಾ ಇಬ್ಬರ ಜಾತಕ ಅಥವಾ ಇವರು ಶುಕ್ರವಾರವರಾಗಿರ್ಬೋದು, ಬೇರೆಯವ್ರ ಜಾತಕ ಆಗಿರ್ಬೋದು, ನಾವೆಲ್ಲ ವಿಚಾರ ಮಾಡಿದಾಗ ನನ್ನಲ್ಲಿ ಪೂರ್ಣ ವಿಶೇಷವಾಗಿ ಇರತಕ್ಕಂಥ ಎಲ್ಲವರ ಜಾತಕವನ್ನು ಪರಿಶೀಲನೆ ಮಾಡ್ಬಿಟ್ಟು ನಾವು ಬೇಕಾದ್ರೆ ಹೇಳ್ಬೋದು. ಆದರೆ ಈ ಸಂದರ್ಭದಲ್ಲಿ ಗ್ರಹಣದಿಂದಾಗಿ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗತ್ತೆ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಕೆಲವೊಂದು ವಿಚಾರಗಳನ್ನ ನಾವು ತಿಳಿದುಕೊಂಡು ಹೋದ್ರೆ ಮಾಧ್ಯಮದಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ, ಅವರವರ ಒಂದು ನಕ್ಷತ್ರ ರಾಶಿ ಪ್ರಕಾರವಾಗಿ ಅವರ ಗುಣಗಳು ಮತ್ತೆ ಅವರದ್ದೇ ಆದಂತಹ ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು, ರಾಜಕಾರಣಗಳು ನಡ್ಕೊಂಡು ಹೋಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ನಾವು ವಿಚಾರ ತೆಗೆದುಕೊಂಡು ಹೋದ್ರೆ ದೇಶಗಳ ಮಧ್ಯದಲ್ಲಿ ವೈಮನಸ್ಯ ಬರ್ತಕ್ಕಂಥ